ನಮಸ್ತೆ ಸ್ನೇಹಿತರೆ. ಮಾಘ ಪುರಾಣ ಅಧ್ಯಾಯ 1. ಒಮ್ಮೆ ಶ್ರೀ ಸತುಜಿ ತಮ್ಮ ಗುರು ಶ್ರೀ ವ್ಯಾಸಜಿಗೆ, ಗುರುದೇವರ ಕೃಪೆಯಿಂದ ದಯವಿಟ್ಟು ಮಾಘ ಮಾಸದ ಮಹತ್ವವನ್ನು ನನಗೆ ತಿಳಿಸಿ, ಏಕೆಂದರೆ ನಾನು ನಿಮ್ಮ ಶಿಷ್ಯ ಎಂದು ವ್ಯಾಸರು ಒಮ್ಮೆ ಹೇಳಲಾರಂಭಿಸಿದರು. ಯಜ್ಞದ ಬೆಂಕಿಯಲ್ಲಿ ಸ್ನಾನ ಮಾಡಿದ ನಂತರ ರಘುವಂಶಿಯ ರಾಜ ದಿಲೀಪನು ಶೂಗಳು ಮತ್ತು ಉತ್ತಮ ಬಟ್ಟೆಗಳನ್ನು ಧರಿಸಿ ಬೇಟೆಯಾಡುವ ಉಪಕರಣಗಳು, ರಕ್ಷಾ ಕವಚ ಮತ್ತು ಸೊಗಸಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟು ತನ್ನ ಸೈನಿಕರಿಂದ ಸುತ್ತುವರೆದ ಕಾಡಿನಲ್ಲಿ ಬೇಟೆಯಾಡಲು ತನ್ನ ನಗರವನ್ನು ತೊರೆದನು. ಅವನ ಸೈನಿಕರು ಜಿಂಕೆ, ಹುಲಿ, ಸಿಂಹ ಇತ್ಯಾದಿ ಪ್ರಾಣಿಗಳನ್ನು ಹುಡುಕುತ್ತಾ ಕಾಡಿನಲ್ಲಿ ಸುತ್ತಾಡಲು ಪ್ರಾರಂಭಿಸಿದರು. ಕಾಡು ಅತ್ಯಂತ ನಿರ್ಜನವಾಗಿತ್ತು. ಜಿಂಕೆಗಳ ಹಿಂಡುಗಳು ಸ್ಥಳಗಳಲ್ಲಿ ಸುತ್ತುತ್ತಿದ್ದವು. ಇತರ ಸ್ಥಳಗಳಲ್ಲಿ ನರಿಗಳು ಭಯಂಕರವಾಗಿ ಕೂಗುತ್ತಿದ್ದವು. ಎಲ್ಲೋ ಆನೆಗಳಂತೆ ಕುಣಿಯುತ್ತಿದ್ದವು. ಎಲ್ಲೋ ಮರಗಳ ಟೊಳ್ಳುಗಳಲ್ಲಿ ಕುಳಿತಿದ್ದ ಗೂಬೆಗಳು ತಮ್ಮ ಭಯಾನಕ ಕೂಗುಗಳನ್ನು ಮಾಡುತ್ತಿದ್ದವು. ಎಲ್ಲೋ ಸಿಂಹಗಳ ಹೆಜ್ಜೆ ಗುರುತುಗಳು ಗಾಯಗೊಂಡ ಹದ್ದುಗಳ ರಕ್ತದೊಂದಿಗೆ ನೆಲವನ್ನು ಕೆಂಪಾಗಿಸುತ್ತಿದ್ದವು. ಎಲ್ಲೋ ಹಾಲಿನಿಂದ ತುಂಬಿದ ಕೆಚ್ಚಲುಗಳನ್ನು ಹೊಂದಿರುವ ಸುಂದರವಾದ ಎಮ್ಮೆಗಳು ಕಿರುಚುತ್ತಿದ್ದವು. ಎಲ್ಲೋ ಪರಿಮಳಯುಕ್ತ ಹೂವುಗಳು ಮತ್ತು ಸೊಂಪಾದ ಬಳ್ಳಿಗಳು ಕಾಡಿನ ಸೌಂದರ್ಯವನ್ನು ಹೆಚ್ಚಿಸಿದವು. ಎಲ್ಲೋ ದೊಡ್ಡ ಮರಗಳು ನಿಂತಿದ್ದವು ಮತ್ತು ಎಲ್ಲೋ ದೊಡ್ಡ ಹೆಬ್ಬಾವುಗಳು ಮತ್ತು ಅವುಗಳ ಕೊಳಗೇರಿಗಳು ಆ ಮರಗಳ ಮೇಲೆ ಮಲಗಿದ್ದವು. ಆ ಕ್ಷಣದಲ್ಲಿ ರಾಜನ ಸೈನಿಕರ ಡೋಲುಗಳ ಶಬ್ದವನ್ನು ಕೇಳಿ ಒಂದು ಜಿಂಕೆ ಕಾಡಿನಿಂದ ಹೊರಗೆ ಓಡಿಬಂದು ದೊಡ್ಡ ಹೆಜ್ಜೆಗಳನ್ನು ಹಾಕಿತು. ರಾಜನು ಅದರ ಹಿಂದೆ ತನ್ನ ಕುದುರೆಯನ್ನು ಸವಾರಿ ಮಾಡಿದನು. ಆದರೆ ಜಿಂಕೆ ತನ್ನ ಎಲ್ಲ ಶಕ್ತಿಯಿಂದ ಓಡಿತು. ಜಿಂಕೆ ಮುಳ್ಳಿನ ಮರಗಳ ತೋಪನ್ನು ಪ್ರವೇಶಿಸಿತು ಮತ್ತು ರಾಜನು ಅದರ ನಂತರ ಕಾಡಿಗೆ ಪ್ರವೇಶಿಸಿದನು. ಆದರೆ ಜಿಂಕೆ ರಾಜನ ದೃಷ್ಟಿಯಿಂದ ಕಣ್ಮರೆಯಾಯಿತು. ರಾಜ ತನ್ನ ಸೈನಿಕರೊಂದಿಗೆ ಕಾಡಿನಲ್ಲಿ ತೀವ್ರ ಬಾಯಾರಿಕೆಯಾಯಿತು. ಸೈನಿಕರು ನಡೆದು ದಣಿದಿದ್ದರು ಮತ್ತು ಕುದುರೆಗಳು ದಣಿದಿದ್ದವು. ಅವರು ನಿಂತರು. ಸ್ವಲ್ಪ ಸಮಯದ ನಂತರ ರಾಜನು ಒಂದು ದೊಡ್ಡ ಸುಂದರವಾದ ಸರೋವರವನ್ನು ನೋಡಿದನು. ಅದರ ದಡಗಳು ದಟ್ಟವಾದ ಮರಗಳಿಂದ ಕೂಡಿದವು. ಅದರ ನೀರು ಸಜ್ಜನರ ಹೃದಯಗಳಷ್ಟೇ ಶುದ್ಧ ಮತ್ತು ಶುದ್ಧವಾಗಿತ್ತು. ಸರೋವರದ ನೀರು ಅದರ ಅಲೆಗಳಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತದೆ. ಮೀನು ಸೇರಿದಂತೆ ಅನೇಕ ರೀತಿಯ ಜಲಚರಗಳು ನೀರಿನಲ್ಲಿ ಮುಕ್ತವಾಗಿ ಓಡಾಡುತ್ತಿದ್ದವು. ಕಪ್ಪು ದುಷ್ಟ ಮುಖಗಳನ್ನು ಹೊಂದಿರುವ ಮೊಸಳೆಗಳೂ ಇದ್ದವು.
ಕೆಲವು ಸ್ಥಳಗಳಲ್ಲಿ ಬಸವನ ಹುಳುಗಳು ಸಹ ದುರಾಸೆಯ ಸಿಂಪಿಗಳಂತೆ ಮಲಗಿದ್ದವು. ಸಂಕಷ್ಟದಲ್ಲಿರುವವರ ದುಃಖವನ್ನು ನಿವಾರಿಸುವ ಉದಾರ ಮನುಷ್ಯನಂತೆ. ಈ ಸರೋವರವು ತನ್ನ ನೀರಿನಿಂದ ಎಲ್ಲರಿಗೂ ಸಂತೋಷವನ್ನು ತಂದಿತು. ಮೋಡವು ಚಕೋರ್ ಪಕ್ಷಿಯ ದುಃಖವನ್ನು ನಿವಾರಿಸುವಂತೆ. ಈ ಸರೋವರವನ್ನು ನೋಡಿ ರಾಜನ ಆಯಾಸ ಮಾಯವಾಯಿತು. ಆ ರಾತ್ರಿ ರಾಜನು ಅಲ್ಲಿ ವಿಶ್ರಾಂತಿ ಪಡೆದನು. ಸೈನಿಕರು ಕಾವಲು ಕಾಯುತ್ತಾ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿಕೊಂಡರು. ರಾತ್ರಿಯ ಅಂತ್ಯದ ವೇಳೆಗೆ ಕಳ್ಳರ ಹಿಂಡು ಬಂದು ಸರೋವರದಿಂದ ನೀರು ಕುಡಿದು ಕಮಲದ ಹೂವುಗಳ ಹಿಂಡಿನ ಬಳಿಗೆ ಬಂದಿತು. ಬೇಟೆಗಾರರು ಜಾಗರೂಕರಾಗಿ ಕಳ್ಳರ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ನೆಲಕ್ಕೆ ಎಸೆದರು. ಆ ಸಮಯದಲ್ಲಿ ಎಲ್ಲ ಬೇಟೆಗಾರರು ಬಹಳ ಸಂತೋಷ ಮತ್ತು ಗದ್ದಲದಿಂದ ರಾಜನ ಬಳಿಗೆ ಹೋದರು. ಬೆಳಗಾಗಿರುವುದನ್ನು ನೋಡಿ ರಾಜನು ಅವರೊಂದಿಗೆ ತನ್ನ ನಗರದ ಕಡೆಗೆ ಹೊರಟನು. ತಪಸ್ಸು ಮತ್ತು ಕಠಿಣ ಶಿಸ್ತಿನಿಂದ ದೇಹವು ತುಂಬ ಬಿಳಿಚಿಕೊಂಡಿದ್ದ. ಕಪ್ಪೆ ಚರ್ಮ ಮತ್ತು ತೊಗಟೆಯನ್ನು ಧರಿಸಿದ್ದ. ಉಗುರು ಮತ್ತು ಕೂದಲಿನ ಮೇಲೆ ಕೂದಲುಳ್ಳಂತಹ ಕಠಿಣ ತಪಸ್ವಿಯನ್ನು ನೋಡಿ ರಾಜನು ಆಶ್ಚರ್ಯಚಕಿತನಾದನು. ಅವನು ಬಹಳ ಆಶ್ಚರ್ಯದಿಂದ ಅವನಿಗೆ ನಮಸ್ಕರಿಸಿ ಕೈಗಳನ್ನು ಜೋಡಿಸಿ ನಿಂತನು. ಆ ತಪಸ್ವಿ ರಾಜನಿಗೆ, ಓ ರಾಜ, ಈ ಪವಿತ್ರ ಮಾಘ ತಿಂಗಳಲ್ಲಿ ನೀವು ಈ ಸರೋವರವನ್ನು ಏಕೆ ಬಿಡಲು ಬಯಸುತ್ತೀರಿ ಎಂದು ಕೇಳಿದನು. ಆಗ ರಾಜನು, ಮಹಾತ್ಮ, ಮಾಘ ತಿಂಗಳಲ್ಲಿ ಸ್ನಾನ ಮಾಡುವ ಬಗ್ಗೆ ನನಗೆ ಏನೂ ತಿಳಿದಿಲ್ಲ. ದಯವಿಟ್ಟು ಅದನ್ನು ನನಗೆ ವಿವರವಾಗಿ ವಿವರಿಸಿ ಎಂದು ಹೇಳಿದನು. ಇಲ್ಲಿಗೆ ಮಾಘಪುರಾಣ ಅಧ್ಯಾಯ 1 ಮುಕ್ತಾಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.